ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕರೆದಂತಹ ಹಲವಾರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಅದರ ನೋಟಿಫಿಕೇಶನ್ನ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾವುದೇ ಕಾರಣಕ್ಕೂ ಇಂಥ ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಅಪ್ಲೈ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗಿಯೂ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಮೊದಲಿಗೆ ನೋಡೋದಾದರೆ ರಿಕ್ರೂಟ್ಮೆಂಟ್ ಸೆಲ್ ಬಂದು ನೋಡೋದಾದರೆ ಆರ್ಮಿ ಆರ್ಡನ್ಸ್ ಕ್ರಾಪ್ ಸೆಂಟರ್ ಸಿಕಂದ್ರಾಬಾದಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ವಿಡಿಯೋದಲ್ಲಿ ಹಲವಾರು ಪೋಸ್ಟ್ಗಳಿಗೆ ಮತ್ತು ಟೋಟಲ್ ಆಗಿ 700ಕ್ಕೂ ಹೆಚ್ಚು ನೀವು ಟೋಟಲ್ ಪೋಸ್ಟ್ಗಳನ್ನು ನೋಡ್ಬೋದು. ಮತ್ತು 7th ಪೇ ಕಮಿಷನ್ ಸ್ಯಾಲ್ರಿ ಕೂಡ ಇದರಲ್ಲಿ ನೋಡ್ಬೋದಾಗಿದೆ. ಮೊದಲಿಗೆ ನೋಡೋದಾದರೆ ಪೋಸ್ಟ್ ಅಂದರೆ ಹುದ್ದೆ ಹೆಸರನ್ನು ನೋಡೋದಾದರೆ ಮೆಟೀರಿಯಲ್ ಅಸಿಸ್ಟೆಂಟ್ ಅಂತ. ಟೋಟಲ್ ಹುದ್ದೆಗಳು ಬಂದು 19 ಇದರಲ್ಲಿ ನೀವು ನೋಡ್ಬೋದು. ಮತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ಲೆವೆಲ್ ಆಫ್ ದ ಸ್ಯಾಲ್ರಿ ನೋಡೋದಾದರೆ ಒಟ್ಟು ಮೆಟೀರಿಯಲ್ ಅಸಿಸ್ಟ್ ಹುದ್ದೆಗೆ ಬಂದು 29,200ರಿಂದ 92,300 ಪೇ ಸ್ಕೇಲ್ ಇರುತ್ತೆ. ಹಾಗೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ಗೆ ಒಟ್ಟು ಹುದ್ದೆಗಳು ಬಂದು 27. ಸ್ಯಾಲ್ರಿನ ನೋಡೋದಾದರೆ 19,900ರಿಂದ 63,200. ಹಾಗೆ ಸಿವಿಲ್ ಮೋಟಾರ್ ಡ್ರೈವರ್ಗೆ ಒಟ್ಟು ಹುದ್ದೆಗಳು 4. ಮತ್ತು ಲೆವೆಲ್ 2 ಅಂದರೆ ಸ್ಯಾಲ್ರಿ ಬಂದು 19,900ರಿಂದ 63,200ವರೆಗೂ ಇರುತ್ತೆ. ಹಾಗೆ ಟೆಲಿಕಾಂ ಆಪರೇಟರ್ ಗ್ರೇಡ್ 2 ಅಲ್ಲಿ ಒಟ್ಟು ಹುದ್ದೆಗಳು 14. ಅಲ್ಲಿ ನೀವು ನೋಡ್ಬೋದು 19,900ರಿಂದ 63,200 ಪೇ ಸ್ಕೇಲನ್ನು ನೋಡ್ಬೋದಾಗಿದೆ. ಹಾಗೆ ಫೈರ್ಮ್ಯಾನ್ ಹುದ್ದೆಗಳು ಒಟ್ಟಾರೆಯಾಗಿ 247. ಇದೇ ಹೈಯೆಸ್ಟ್ ವೇಕೆನ್ಸೀಸ್ ಇರೋದು ಫೈರ್ಮ್ಯಾನ್ಗೆ. ಮತ್ತು ಎಜುಕೇಷನ್ ಕೂಡ ಹೇಳ್ತೀನಿ ನಾನು, ಯಾವ ಎಜುಕೇಷನ್ ಕಂಪ್ಲೀಟ್ ಮಾಡಿದವ್ರು ಹಾಕ್ಬೋದು ಅಂತ ಈ ವಿಡಿಯೋದಲ್ಲೇ. ಹಾಗೆ ಪೇ ಸ್ಕೇಲ್ನ ನೋಡೋದಾದರೆ 19,900ರಿಂದ 63,200. ಇನ್ನು ಕಾರ್ಪೆಂಟ್ರಿ ಆ್ಯಂಡ್ ಜಾಯ್ನರ್ಗೆ ಬಂದುಬಿಟ್ಟು ಒಟ್ಟು 7 ಹುದ್ದೆಗಳು. ಅವ್ರ ಸ್ಯಾಲ್ರಿನ ನೋಡೋದಾದರೆ 19,900ರಿಂದ 63,200 ಇದೆ. ಹಾಗೆ ಪೇಂಟರ್ ಆ್ಯಂಡ್ ಡೆಕೋರೇಟರ್ಗೆ ಬಂದು ಒಟ್ಟು ಹುದ್ದೆಗಳು 5. ಅವ್ರದ್ದು ಸ್ಯಾಲ್ರಿ ಕೂಡ 19,900ರಿಂದ 63,200 ಇದೆ. ಹಾಗೆ MTS ಅಂದರೆ ಮಲ್ಟಿ ಟಾಸ್ಕ್ ಸ್ಟಾಫ್ ಅಂತ ಹೇಳಿ, ಅಲ್ಲೂ ಕೂಡ ಸ್ಯಾಲ್ರಿ ಬಂದು 18,000ರಿಂದ 56,900ವರೆಗೂ ಇದೆ. ಹಾಗೆ ಟ್ರೇಡ್ಸ್ಮ್ಯಾನ್ಗೆ ಒಟ್ಟು ಹುದ್ದೆಗಳು 389. ಇದಕ್ಕೂ ಟ್ರೇಡ್ಸ್ಮ್ಯಾನ್ಗೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದು ಕೂಡ ಮರಿಬೇಡಿ ಯಾವುದೇ ಕಾರಣಕ್ಕೂ. ಇದಕ್ಕೂ ಸ್ಯಾಲ್ರಿ ಚೆನ್ನಾಗೇ ಇದೆ, 18,000ದಿಂದ 56,900ವರೆಗೂ ನೀವು ಸ್ಯಾಲ್ರಿನ ನೋಡ್ಬೋದು. ಇವೆಲ್ಲ ಹುದ್ದೆಗಳಿಗೆ ಸ್ಟೇಟ್ ವೈಸ್ ವೇಕೆನ್ಸೀಸ್ನ ನೋಡೋದಾದರೆ ನಾನು ಈ ಒಂದು ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲಿ. ಅಲ್ಲಿಯೂ ಕೂಡ ನೀವು ಹೋಗಿ ನೋಟಿಫಿಕೇಶನ್ನ ಒಂದ್ಸರಿ ಕ್ಲಿಯರ್ ಆಗಿ ಓದ್ಕೋಬೋದು. ಹಾಗೆ ಇಲ್ಲಿ ನೀವು ಮೇಲ್ಗಡೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ಟೇಟ್ ವೈಸ್ ವೇಕೆನ್ಸೀಸ್ನ ನೋಡೋದಾದರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಆಸಾಮ್, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್. ಅಲ್ಲಿ ನೀವು ನಂಬರ್ ಆಫ್ ವೇಕೆನ್ಸೀಸ್ನ ನೋಡ್ಬೋದು. ಮೆಟೀರಿಯಲ್ ಅಸಿಸ್ಟೆಂಟ್ಗೆ 19, ಜೂನಿಯರ್ ಅಸಿಸ್ಟೆಂಟ್ ಆಫೀಸರ್ಗೆ 19, ಹಾಗೆ ಸಿವಿಲ್ ಮೋಟಾರ್ ಡ್ರೈವರ್ಗೆ ಬಂದು 2 ಹುದ್ದೆಗಳು. ಹೀಗೆ ನೀವು ಇಲ್ಲಿ ಈ ಒಂದು ಅಡ್ವರ್ಟೈಸಲ್ಲಿ ಸ್ಟೇಟ್ ವೈಸ್ ವೇಕೆನ್ಸೀಸ್ನ ನೋಡಿ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಯಾವ ಸ್ಟೇಟ್ಗೆ ನೀವು ಪ್ರಿಫರೆನ್ಸ್ ಕೊಡ್ತೀರಾ ಅಂತ. ಅಪ್ಲಿಕೇಶನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ರಿಜಿಸ್ಟ್ರೇಷನ್ ಆಗೋ ಮೂಲಕ ಅಲ್ಲಿ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಕೂಡ ಮಾಡ್ಬೋದಾಗಿದೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಕ್ಯಾಂಡಿಡೇಟ್ಸ್ ಬಂದು ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು, ಅದನ್ನು ಕೂಡ ಇಲ್ಲಿ ಅಡ್ವರ್ಟೈಸಲ್ಲಿ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಏಜ್ ಲಿಮಿಟ್ ಆ್ಯಂಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಬಂದು 18ರಿಂದ 27 ವರ್ಷದೊಳಗಿನವರಾಗಿರಬೇಕು. ಹಾಗೆ ಅವರು ಎಜುಕೇಷನಲ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿರಬೇಕು, ಅಂದರೆ ಪಾಸಾಗಿರಬೇಕು. ಅದಾಗಿಯೂ ಕೂಡ ಡಿಪ್ಲೊಮೊ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆಗಿದ್ದರೂ ಕೂಡ ನೀವು ಇದೊಂದು ಮೆಟೀರಿಯಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಯಾವುದೇ ಒಂದು ಕೋರ್ಸನ್ನು ಕೂಡ ಡಿಪ್ಲೊಮೊದಲ್ಲಿ ನೀವು ಕಂಪ್ಲೀಟ್ ಮಾಡಿದರೂ ಕೂಡ ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಹಾಗೆ ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ಗೆ ನೋಡೋದಾದರೆ 18ರಿಂದ 25 ವರ್ಷದೊಳಗಿನವರಾಗಿರಬೇಕು. 12th ಪಾಸ್ ಆಗಿದ್ದರೆ ಸಾಕು. ಯಾವುದಾದ್ರೂ ಯೂನಿವರ್ಸಿಟಿಯಿಂದ ಅಥವಾ ಬೋರ್ಡಿಂದ ನೀವು 12th ಪಾಸ್ ಆಗಿದ್ದರೆ ಸಾಕು. ಸಿವಿಲ್ ಮೋಟಾರ್ ಡ್ರೈವರ್ ಹುದ್ದೆಗೆ ಬಂದು 18ರಿಂದ 27 ವರ್ಷದೊಳಗಿನವರಾಗಿರಬೇಕು. SLC ಪಾಸ್ ಆಗಿದ್ದರೆ ಸಾಕು. ಹಾಗೆ ಮತ್ತೆ ನೀವು ಸಿವಿಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಹೆವಿ ಬ್ಯಾಚನ್ನು ಕೂಡ ವಿತ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ನು ಕೂಡ ನೀವು ಡ್ರೈವಿಂಗಲ್ಲಿ ಹೊಂದಿರಬೇಕಾಗಿರುತ್ತದೆ. ಹಾಗೆ ಟೆಲಿಕಾಂ ಆಪರೇಟರ್ ಗ್ರೇಡ್ 2ನ ನೋಡೋದಾದರೆ ಈ ಒಂದು ಹುದ್ದೆಗೆ 18ರಿಂದ 25 ವರ್ಷದೊಳಗಿನವರಾಗಿರಬೇಕು. 10th+2 ಅಂದರೆ
12th ಪಾಸ್ ಆಗಿರಬೇಕು. ನೀವು ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರಬೇಕು. ಹಾಗೆ ನೀವು ಕಂಪಲ್ಸರಿ ಸಬ್ಜೆಕ್ಟಾಗಿ ಇಂಗ್ಲೀಷ್ನ ಪಾಸ್ ಆಗಿರಬೇಕಾಗಿರುತ್ತದೆ ಈ ಒಂದು ಹುದ್ದೆಗೆ. ನೆಕ್ಸ್ಟ್ ಫೈರ್ಮ್ಯಾನ್ ಹುದ್ದೆ ಬಂದು ಜಾಸ್ತಿ ಹುದ್ದೆಯನ್ನು ಹೊಂದಿರೋದು ಫೈರ್ಮ್ಯಾನ್. ಇದರಲ್ಲಿ ನೀವು 18ರಿಂದ 25 ವರ್ಷದೊಳಗಿನವರಾಗಿರಬೇಕು. ನೀವು SLCನ ಪಾಸ್ ಆಗಿರಬೇಕು ಅಥವಾ ಈಕ್ವಲೆಂಟ್ SLC ಈಕ್ವಲೆಂಟ್ ಯಾವುದಾದ್ರೂ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ನೀವು ಒಂದು ಫೈರ್ಮ್ಯಾನ್ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಬಂದುಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೂ. ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್ ಹುದ್ದೆಗೆ ಬಂದು 18ರಿಂದ 25 ವರ್ಷದೊಳಗಿನವರಾಗಿರಬೇಕು. SLC ಪಾಸ್ ಆಗಿದ್ದರೆ ಸಾಕು. ಇಲ್ಲ ಅಂತಂದರೆ ನೀವು ITIನಲ್ಲಿ ಯಾವುದಾದ್ರೂ ಟ್ರೇಡಲ್ಲಿ ಪಾಸ್ ಆಗಿರಬೇಕು. ಹಾಗೆ 3 ವರ್ಷ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ನೀವು ಒಂದು ಆ್ಯಕ್ಚುಯಲ್ ವರ್ಕ್ ಏನು ಮಾಡ್ತಿದ್ರಲ್ಲ ಆ ಟ್ರೇಡ್ನಲ್ಲೇ ನೀವು ಎಕ್ಸ್ಪೀರಿಯನ್ಸನ್ನು ಪಡೆದಿರಬೇಕಾಗಿರುತ್ತದೆ. ಹಾಗೆ ಪೇಂಟರ್ ಆ್ಯಂಡ್ ಡೆಕೋರೇಟರ್ಗೆ ನೋಡೋದಾದರೆ 18ರಿಂದ 25 ವರ್ಷದೊಳಗಿನವರಾಗಿರಬೇಕು. ಇದಕ್ಕೆ ಬಂದು SLC ಪಾಸ್ ಆಗಿದ್ದರೆ ಸಾಕು. ಈ ಒಂದು ಹುದ್ದೆಗೆ SLC ಆದರೂ ಕೂಡ ಓಕೆ, ಇಲ್ಲ ಅಂತಂದರೆ ITI ಪಾಸ್ ಆಗಿದ್ದರೂ ಕೂಡ ನಡೀತದೆ. ITIದಲ್ಲಿ 3 ವರ್ಷ ಟ್ರೈನಿಂಗನ್ನು ನೀವು ಪಡೆದಿರಬೇಕು. ನೀವು ಯಾವ ಟ್ರೈನಿಂಗ್ ಅಂತಂದರೆ ಪೇಂಟರ್ ಆ್ಯಂಡ್ ಡೆಕೋರೇಟರ್ ಹುದ್ದೆಯಲ್ಲೇ ನೀವು ಎಕ್ಸ್ಪೀರಿಯನ್ಸನ್ನು ಪಡೆದಿದ್ದರೆ ಒಳ್ಳೆಯದು. ಹಾಗೆ MTSನ ಹುದ್ದೆಗೆ ಬಂದುಬಿಟ್ಟು 18ರಿಂದ 25 ವರ್ಷದೊಳಗಿನವರಾಗಿರಬೇಕು. ಇದಕ್ಕೆ ನೀವು SLC ಅಥವಾ ಅದರ ಈಕ್ವಲೆಂಟ್ ಯಾವುದಾದ್ರೂ ಪಾಸ್ ಆಗಿದ್ದರೆ ಸಾಕು. ಮತ್ತು ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ಬಂದು ಅತಿ ಹೆಚ್ಚು ಹುದ್ದೆಯನ್ನು ಹೊಂದಿರೋದು ಟ್ರೇಡ್ಸ್ಮ್ಯಾನ್ ಹುದ್ದೆ. ಇಲ್ಲಿ ನೀವು 18ರಿಂದ 25 ವರ್ಷದೊಳಗಿನವರಾಗಿರಬೇಕು. SLC ಪಾಸ್ ಆಗಿದ್ದರೆ ಸಾಕು. ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ಬಂದು ನೀವು ಯಾವುದಾದ್ರೂ ITI ಟ್ರೇಡನ್ನು ಪಾಸ್ ಆಗಿದ್ದರೂ ಕೂಡ ನೀವು ಈ ಒಂದು ಟ್ರೇಡ್ಸ್ಮ್ಯಾನ್ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಇನ್ನು ಅಪ್ಲಿಕೇಶನ್ನ ಹಾಕೋದಕ್ಕೆ ವೆಬ್ ಅಪ್ಲಿಕೇಶನ್ ಪೇಜ್ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಒಂದು ಆ ಸೈಟ್ಗೆ ಹೋಗಿಬಿಟ್ಟು ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಫೇಕ್ ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಡಿ, ಅದು ಕನ್ಸಿಡರೇಷನ್ ಆಗಲ್ಲ. ಅದಕ್ಕೋಸ್ಕರ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸಿ. ಮತ್ತು ಈ ಒಂದು ಹುದ್ದೆಗಳಿಗೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ, ಹಾಗೆ ಮೇನ್ ಎಕ್ಸಾಮ್ ಕೂಡ ಇರ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ನೇಮ್ ಆಫ್ ದ ಪೋಸ್ಟು ಮತ್ತು ಸ್ಟೇಜ್ 1 ಕ್ವಾಲಿಫಿಕೇಷನ್ನು ಸ್ಟೇಜ್ 2 ಅಂತ ಇದೆ. ಸ್ಟೇಜ್ 1ನಲ್ಲಿ ಫಿಸಿಕಲ್ ಇದೆ ಒಂದಿಷ್ಟು ಪೋಸ್ಟ್ಗಳಿಗೆ, ಇನ್ನೊಂದಿಷ್ಟು ಪೋಸ್ಟ್ಗಳಿಗೆ ಡೈರೆಕ್ಟಾಗಿ ಸ್ಟೇಜ್ 2 ಎಕ್ಸಾಮ್ ಇದೆ, ರಿಟರ್ನ್ ಟೆಸ್ಟು. ಆ ರಿಟರ್ನ್ ಟೆಸ್ಟ್ಗೆ ಏನೆಲ್ಲ ನೀವು ಓದಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಮೊದಲಿಗೆ ನೀವು ನೋಡ್ಬೋದು ಮೆಟೀರಿಯಲ್ ಅಸಿಸ್ಟೆಂಟ್ ಹುದ್ದೆಗೆ ಯಾವುದೇ ರೀತಿಯಾದ ಫಿಸಿಕಲ್ ಇಲ್ಲ, ಓನ್ಲಿ ರಿಟರ್ನ್ ಎಕ್ಸಾಮ್ ಇದೆ. ಹಾಗೆ JOE ಎಕ್ಸಾಮ್ಗೂ ಕೂಡ ನೀವು ಟೈಪಿಂಗ್ ಟೆಸ್ಟನ್ನು ಮಾಡ್ತಾರೆ, ಅದನ್ನು ಕೂಡ ನೀವು ಇಲ್ಲಿ ಸ್ಟೇಜ್ 1ನಲ್ಲಿ ನೋಡ್ಬೋದು. ಹಾಗೆ ಸೆಕೆಂಡ್ ಬಂದುಬಿಟ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ. ಹಾಗೆ CMD ಸಿವಿಲ್ ಮೋಟಾರ್ ಡ್ರೈವಿಂಗ್ ವೆಹಿಕಲ್ ಬಂದು ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಸ್ಟೇಜ್ 2 ಅಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ. ಟೆಲಿಕಾಮ್ ಆಪರೇಟರ್ಗೆ ಯಾವುದೇ ರೀತಿಯ ಸ್ಟೇಜ್ 1 ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟ್ ಆಗಿ ರಿಟರ್ನ್ ಎಕ್ಸಾಮ್ ಇರ್ತದೆ. ಫೈರ್ಮ್ಯಾನ್ ಹುದ್ದೆಗೆ ಕೆಲವೊಂದಿಷ್ಟು ಫಿಸಿಕಲ್ ಮೆಜರ್ಮೆಂಟ್ ಕೂಡ ಇದೆ, ಅದಕ್ಕೆ ಕ್ವಾಲಿಫಿಕೇಷನ್ನು ಕೂಡ ಕೊಟ್ಟಿದ್ದಾರೆ. ನೀವು ಒಂದ್ಸರಿ ಈ ನೋಟಿಫಿಕೇಷನ್ನ ಪ್ರಿಂಟೌಟ್ ತೊಗೊಳ್ಳಿ ಅಥವಾ ನಿಮ್ಮ ಮೊಬೈಲಲ್ಲೇ ಕರೆಕ್ಟಾಗಿ ನಿಮ್ಮ ಹೈಟನ್ನು ಮೆಜರ್ ಮಾಡಿ, ಹಾಗೆ ಚೆಸ್ಟನ್ನು ಮೆಜರ್ ಮಾಡಿ, ಹಾಗೆ ನಿಮ್ಮ ವೇಟನ್ನು ಕೂಡ ತೂಕ ಮಾಡಬೇಕು. 50 kgಯಿಂದ ಮೇಲ್ಗಡೆ ಇರಬೇಕು. ಇದು ಬಂದು ಫಿಸಿಕಲ್ ಟೆಸ್ಟ್ ಕೂಡ ಇರ್ತದೆ ನಿಮಗೆ. ನೆಕ್ಸ್ಟ್ ನಂತರದಲ್ಲಿ ರಿಟರ್ನ್ ಟೆಸ್ಟ್ ಇರುತ್ತದೆ ಸ್ಟೇಜ್ 2ನಲ್ಲಿ. ಅದೇ ರೀತಿಯಾಗಿ ಕಾರ್ಪೆಂಟರ್ ಆ್ಯಂಡ್ ಜಾಯ್ನರ್ಗೆ ನೀವು ಮೇಕಿಂಗ್ ಆಫ್ ಫರ್ನಿಚರ್ ಅಂತಂದರೆ ವುಡನ್ ವರ್ಕ್ನ ಮಾಡೋದರಲ್ಲಿ ನಿಮಗೆ ಸ್ಟೇಜ್ 1 ಎಕ್ಸಾಮ್ ಮಾಡ್ತಾರೆ, ಪ್ರಾಕ್ಟಿಕಲ್ ಎಕ್ಸಾಮ್ ಥರ. ನಂತರದಲ್ಲಿ ನಿಮಗೆ ಸ್ಟೇಜ್ 2ನಲ್ಲಿ ರಿಟರ್ನ್ ಎಕ್ಸಾಮ್ ಇರ್ತದೆ. ಹಾಗೆ ಪೇಂಟರ್ ಆ್ಯಂಡ್ ಡೆಕೋರೇಟರ್ಗೆ ನಿಮಗೆ ಪೇಂಟಿಂಗ್ ಆಫ್ ವುಡನ್, ಹಾಗೆ ಐರನ್ ಮೇಲೆ, ಮೆಟಲ್ ಮೇಲೆ ಮತ್ತು ವುಡ್ ಮೇಲೆ ನಿಮಗೆ ಪೇಂಟ್ ಮಾಡಿ ಸ್ಟೇಜ್ 1 ಎಕ್ಸಾಮ್ ಇರುತ್ತೆ. ಹಾಗೆ ಸ್ಟೇಜ್ 2ನಲ್ಲಿ ರಿಟರ್ನ್ ಎಕ್ಸಾಮ್ ಇರ್ತದೆ. ಹಾಗೆ MTSಗೆ ಯಾವುದೇ ರೀತಿಯ ಸ್ಟೇಜ್ 1 ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟಾಗಿ ರಿಟರ್ನ್ ಎಕ್ಸಾಮ್ ಇರುತ್ತೆ ಸ್ಟೇಜ್ 2ನಲ್ಲಿ. ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಮೇಲ್ ಆ್ಯಂಡ್ ಫಿಮೇಲ್ ಯಾರಾದರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಮೇಲ್ಗೆ ಬೇರೆ ಫಿಸಿಕಲ್ ಟೆಸ್ಟ್ ಇದೆ, ಹಾಗೆ ಫಿಮೇಲ್ಗೂ ಕೂಡ ಫಿಸಿಕಲ್ ಟೆಸ್ಟ್ ಇದೆ. ಆ ಫಿಸಿಕಲ್ ಟೆಸ್ಟ್ ಮೇಲ್ಗೆ ನಾವು ನೋಡೋದಾದರೆ 1.5 ಕಿಲೋಮೀಟರ್ ರನ್ನಿಂಗನ್ನು 6 ಮಿನಿಟಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಹಾಗೆ 50 kg ತೂಕವನ್ನು ನೀವು 200 ಮೀಟರ್ವರೆಗೂ ಕೊಂಡೊಯ್ಯಬೇಕಾಗತ್ತೆ. ಅದಕ್ಕೆ ಕಾಲಾವಕಾಶ ಬಂದು 100 ಸೆಕೆಂಡ್ ಇರ್ತದೆ. ಇದು ಸ್ಟೇಜ್ 1 ಕ್ವಾಲಿಫಿಕೇಷನ್ ಆದರೆ ನೆಕ್ಸ್ಟ್ ಸ್ಟೇಜ್ 2ನಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮ್ ಇರ್ತದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಸಿಲೆಬಸ್ ಆಫ್ ರಿಟರ್ನ್ ಟೆಸ್ಟ್ನ ನೋಡೋದಾದರೆ ಯಾವ್ಯಾವ ಪ್ಯಾಟರ್ನಲ್ಲಿ ಯಾವ್ಯಾವ ಕ್ವಶನ್ಸ್ಗಳು ಕೇಳ್ತಾರೆ, ಯಾವ್ಯಾವ ಸಬ್ಜೆಕ್ಟ್ ವೈಸು ಅಂತ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಪೇ ಲೆವೆಲ್ 1 ಆ್ಯಂಡ್ 2ಗೆ ಬೇರೆ ಎಕ್ಸಾಮ್ ಪ್ಯಾಟರ್ನ್ ಇದೆ. ಹಾಗೆ ಲೆವೆಲ್ 2ಗೆ ಸಪ್ರೇಟ್ ಅಂತ ಒಂದು ಎಕ್ಸಾಮ್ ಪ್ಯಾಟರ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು, ಅದನ್ನು ಸ್ಕ್ರೀನ್ಶಾಟ್ ಕೂಡ ತಗೊಂಡು ನೀವು ಇದೇ ಥರನಾದ ನ್ಯೂಮೆರಿಕ್ ಆಪ್ಟಿಟ್ಯೂಡು ಹಾಗೆ ಜನರಲ್ ಇಂಗ್ಲೀಷ್ ಕ್ವಶನ್ಗಳನ್ನು ನೆಟ್ಟಲ್ಲಿ ಸರ್ಚ್ ಮಾಡಿ ಪ್ರಾಕ್ಟೀಸ್ ಕೂಡ ಮಾಡಿದ್ರೆ ನೀವು ಖಂಡಿತವಾಗಿಯೂ ಸ್ಟೇಜ್ 2ನ
ಪಾಸ್ ಆಗ್ತೀರಾ. ಇನ್ನೂ ಎಕ್ಸಾಮ್ಗೆ ಕಾಲಾವಕಾಶ ಇರೋದ್ರಿಂದ ನೀವು ಫಿಸಿಕಲ್ ಹಾಗೆ ಸ್ಟೇಜ್ 2ನ ಕ್ಲಿಯರ್ ಈಸಿಯಾಗಿ ಮಾಡ್ಬೋದಾಗಿದೆ.